ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಗಲ್ಫ್ ಯುದ್ಧ ಸೃಷ್ಟಿಸಿರುವ ಆತಂಕ ಅಷ್ಟಿಷ್ಟಲ್ಲ, ಇಡೀ ಜಗತ್ತೇ ತಲ್ಲಣಗೊಳ್ಳುವಂತೆ ಮಾಡಿದೆ. ಒಬ್ಬಂಟಿಯಾಗಿ ಹೋರಾಡ್ತಾ ಇದ್ದ ಇರಾನ್ಗೆ ಈ ಹೌತಿ ಹಾಗೆ ಹಿಜ್ಬುಲ್ಲಾ ಪಡೆಗಳು ಬೆಂಬಲಿಸ್ತಾ ಇದೆ. ಹಾಗಾದ್ರೆ ಯಾರೀ ಹೌತಿ ಹಾಗೂ ಹಿಜ್ಬುಲ್ಲಾ ಪಡೆಗಳು? ಬನ್ನಿ ನೋಡೋಣ. ಮಧ್ಯಪ್ರಾಚ್ಯ ಪ್ರದೇಶವು ಹಲವು ವರ್ಷಗಳಿಂದ ಯುದ್ಧ, ರಾಜಕೀಯ ಸಂಘರ್ಷ ಮತ್ತು ಧಾರ್ಮಿಕ ಭಿನ್ನಾಭಿಪ್ರಾಯಗಳಿಂದ ಪ್ರಪಂಚದ ಗಮನ ಸೆಳೀತಾ ಇದೆ. ಈ ಪ್ರದೇಶದಲ್ಲಿ ಇರಾನ್, ಹಿಜ್ಬುಲ್ಲಾ ಮತ್ತು ಹೌತಿಗಳು ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಹೌತಿಗಳು ಮತ್ತು ಹಿಜ್ಬುಲ್ಲಾ ಯಾರು, ಅವ್ರು ಯಾಕೆ ಇರಾನ್ಗೆ ಬೆಂಬಲ ನೀಡ್ತಾರೆ ಮತ್ತು ಯುದ್ಧದಲ್ಲಿ ಅವ್ರು ಹೇಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹಿಜ್ಬುಲ್ಲಾ, ಅದು ಲೆಬನಾನ್ ದೇಶದಲ್ಲಿರುವ ಒಂದು ಶಕ್ತಿಶಾಲಿ ಶಿಯಾ ಸಂಘಟನೆ. 1980ರ ದಶಕದಲ್ಲಿ ಈ ಸಂಘಟನೆ ರೂಪುಗೊಂಡಿದ್ದು, ಇದರ ಮುಖ್ಯ ಉದ್ದೇಶ ಇಸ್ರೇಲ್ ವಿರುದ್ಧ ಹೋರಾಟ ನಡೆಸೋದು ಮತ್ತು ಲೆಬನಾನ್ನಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸೋದು. ಹಿಜ್ಬುಲ್ಲಾ ರಾಜಕೀಯ ಮತ್ತು ಸೈನಿಕ ಎರಡೂ ಕ್ಷೇತ್ರಗಳಲ್ಲಿ ಬಲವಾಗಿದೆ. ಇನ್ನು ಹೌತಿಗಳು ಯಾರು ಅನ್ನೋದನ್ನ ನೋಡಿದ್ರೆ, ಅವರು ಯಮನ್ ದೇಶದಲ್ಲಿ ಇರುವ ಒಂದು ಶಿಯಾ ಅಂದ್ರೆ ಜೈದಿ ಸಂಘಟನೆಯಾಗಿದೆ. ಹೌತಿಗಳು ಯಮನ್ ಸರ್ಕಾರ ಮತ್ತು ಸೌದಿ ಅರೇಬಿಯಾ ನೇತೃತ್ವದ ಮೈತ್ರಿ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಯಮನ್ನಲ್ಲಿ ನಡೀತಾ ಇರೋ ಯುದ್ಧದಲ್ಲಿ ಹೌತಿಗಳು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಇವರಿಬ್ರು ಇರಾನ್ ಜೊತೆ ಇರುವ ಸಂಬಂಧವನ್ನ ನೋಡಿದ್ರೆ, ಮೊದಲನೇದಾಗಿ ಧಾರ್ಮಿಕ ಕಾರಣ ಪ್ರಮುಖ ಆಗುತ್ತೆ. ಇರಾನ್, ಹಿಜ್ಬುಲ್ಲಾ ಮತ್ತು ಹೌತಿಗಳು ಎಲ್ಲರೂ ಶಿಯಾ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ. ಒಂದೇ ಧಾರ್ಮಿಕ ಹಿನ್ನೆಲೆ ಇರೋದ್ರಿಂದ ಇವರ ನಡುವೆ ಒಗ್ಗಟ್ಟು ಹೆಚ್ಚಾಗಿದೆ. ಎರಡನೇದಾಗಿ, ಇರಾನ್ ಇವರಿಗೆ ಹಣಕಾಸು ಸಹಾಯ, ಶಸ್ತ್ರಾಸ್ತ್ರ ಮತ್ತು ತರಬೇತಿಗಳನ್ನು ಒದಗಿಸುತ್ತೆ. ಹಿಜ್ಬುಲ್ಲಾ ಮತ್ತು ಹೌತಿಗಳು ಈ ಸಹಾಯದಿಂದಾಗಿ ಬಲಿಷ್ಠರಾಗಿದ್ದಾರೆ. ಇದರಿಂದಾಗಿ ಅವರು ಇರಾನ್ಗೆ ನಿಷ್ಠಾವಂತರಾಗಿದ್ದಾರೆ. ಮೂರನೇದಾಗಿ, ಇವರಿಗೆ ಸಾಮಾನ್ಯ ಶತ್ರುಗಳಿದ್ದಾರೆ. ಅಂದ್ರೆ ಇಸ್ರೇಲ್, ಅಮೆರಿಕ ಮತ್ತು ಸೌದಿ ಅರೇಬಿಯಾ ಇವರ ವಿರುದ್ಧ ನಿಂತಿದೆ. ಈ ಕಾರಣದಿಂದಲೇ ಒಂದೇ ಶತ್ರು ಇದ್ರೆ ಒಂದೇ ಬೆಂಬಲ ಎಂಬ ತತ್ವದ ಮೇಲೆ ಇವುಗಳು ಒಂದಾಗಿ ಕೆಲಸ ಮಾಡ್ತಾ ಇವೆ. ನಾಲ್ಕನೆಯದಾಗಿ, ಯುದ್ಧದಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾಗಿದೆ. ಇರಾನ್ ನೇರವಾಗಿ ಯುದ್ಧ ಮಾಡೋದಕ್ಕಿಂತ ಹಿಜ್ಬುಲ್ಲಾ ಮತ್ತು ಹೌತಿಗಳನ್ನ ಬಳಸಿಕೊಂಡು ಪ್ರಾಕ್ಸಿ ಯುದ್ಧ ನಡೆಸುತ್ತೆ. ಲೆಬನಾನ್ ಪ್ರದೇಶದಲ್ಲಿ ಹಿಜ್ಬುಲ್ಲಾ ಇಸ್ರೇಲ್ ವಿರುದ್ಧ ದಾಳಿ ನಡೆಸುತ್ತೆ. ಯಮನ್ ಪ್ರದೇಶದಲ್ಲಿ ಹೌತಿಗಳು ಸೌದಿ ಅರೇಬಿಯಾ ಮತ್ತು ಅದರ ಮೈತ್ರಿಗಳ ವಿರುದ್ಧ ಹೋರಾಟ ನಡೆಸ್ತಾರೆ. ಈ ಮೂಲಕ ಇರಾನ್ ತನ್ನ ಶತ್ರುಗಳ ವಿರುದ್ಧ ಹೋರಾಟ ನಡೆಸುತ್ತೆ. ಇನ್ನು ಐದನೇದಾಗಿ, ಇಸ್ರೇಲ್ ವಿರುದ್ಧ ಇರುವ ಮನೋಭಾವವು ಇವರನ್ನ ಒಂದಾಗಿ ಕಟ್ಟಿ ಹಾಕುತ್ತೆ. ಪಾಲೆಸ್ತೈನ್ ವಿಷಯದಲ್ಲಿ ಇವುಗಳು ಒಂದೇ ನಿಲುವನ್ನ ಹೊಂದಿದೆ. ಯುದ್ಧದ ಸಂದರ್ಭದಲ್ಲಿ ಇವುಗಳು ಪರಸ್ಪರ ಬೆಂಬಲ ನೀಡುತ್ತೆ. ಆರನೇದಾಗಿ, ಇತ್ತೀಚಿನ ಯುದ್ಧ ಪರಿಸ್ಥಿತಿಯಲ್ಲಿ ಇರಾನ್ಗೆ ಇವರ ಬೆಂಬಲ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಹಿಜ್ಬುಲ್ಲಾ ಇಸ್ರೇಲ್ ಗಡಿಯಲ್ಲಿ ತೀವ್ರ ಚಟುವಟಿಕೆ ನಡೆಸ್ತಾ ಇದ್ದು, ಹೌತಿಗಳು ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳ ಮೂಲಕ ಶತ್ರುಗಳಿಗೆ ಒತ್ತಡ ಹಾಕ್ತಾ ಇದ್ದಾರೆ. ಇದರಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಏಳನೇದಾಗಿ, ಈ ಸಂಬಂಧ ಆಕ್ಸಿಸ್ ಆಫ್ ರೆಸಿಸ್ಟೆಂಟ್ ಎಂಬ ಮೈತ್ರಿಯ ಭಾಗವಾಗಿದೆ. ಇದು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಇರುವ ಸಂಘಟನೆಗಳ ಒಕ್ಕೂಟ ಆಗಿದೆ. ಈ ಮೈತ್ರಿಯಲ್ಲಿ ಇರಾನ್ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಎಂಟನೇದಾಗಿ, ಪರಸ್ಪರ ಲಾಭದ ಸಂಬಂಧವೂ ಇದೆ. ಹಿಜ್ಬುಲ್ಲಾ ಮತ್ತು ಹೌತಿಗಳು ಇರಾನ್ನಿಂದ ಶಕ್ತಿ ಮತ್ತು ಬೆಂಬಲ ಪಡಿತಾರೆ. ಇನ್ನು ಇರಾನ್ ಇವರ ಮೂಲಕ ತನ್ನ ಪ್ರಭಾವವನ್ನ ಬೇರೆ ದೇಶಗಳಲ್ಲಿ ವಿಸ್ತರಿಸುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ, ಹಿಜ್ಬುಲ್ಲಾ ಮತ್ತು ಹೌತಿಗಳು ಶಿಯಾ ಸಂಘಟನೆಯವರಾಗಿದ್ದು, ಧಾರ್ಮಿಕ, ರಾಜಕೀಯ ಮತ್ತು ಸೈನಿಕ ಕಾರಣಗಳಿಂದಾಗಿ ಇರಾನ್ಗೆ ಬೆಂಬಲ ನೀಡ್ತಾ ಇದೆ. ಯುದ್ಧದಲ್ಲಿ ಇವುಗಳು ಇರಾನ್ ಪರವಾಗಿ ಪ್ರಾಕ್ಸಿ ಯುದ್ಧ ನಡೆಸ್ತಾ ಇವೆ. ಈ ಸಂಬಂಧವು ಮಧ್ಯಪ್ರಾಚ್ಯದ ರಾಜಕೀಯ ಮತ್ತು ಯುದ್ಧ ಪರಿಸ್ಥಿತಿಯಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದೆ.